ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಜಡಿಗೆನಹಳ್ಳಿಯಲ್ಲಿರುವಂತಹ ಕಾಲಭೈರೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ. ಈ ದೇವಸ್ಥಾನದ ಇತಿಹಾಸ 2000 ವರ್ಷದ ಹಳೆಯ ಕಾಲ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನವನ್ನು ಸೋಲರ ಕಾಲದ ರಾಜರವರು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಕಾಲಭೈರೇಶ್ವರ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳಿಗೂ ಬರುವ ಹುಣ್ಣಿಮೆ ಆದ ನಂತರ ಬರುವ ಅಷ್ಟಮಿ ದಿನದಂದು ರಾಹುಕಾಲ ಸಮಯದಲ್ಲಿ ನೀವು ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ ಆ ದೇವರಿಗೆ ಬೆಳಗಿ ಹಾಗೆ ದೇವಸ್ಥಾನವನ್ನು 21 ಸುತ್ತು ಸುತ್ತಿ ಬಂದು ದೇವರ ದರ್ಶನ ಪಡೆದು ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಯನ್ನು ಆ ದೇವರ ಹತ್ರ ಬೇಡಿದಾಗ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಬರ್ತಿರೋ ಜನನೇ ನೀವು ನೋಡ್ತಿದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಈ ದೇವಸ್ಥಾನದ ವಿಳಾಸ ಎಲ್ಲಿ ಬರುತ್ತಪ್ಪ ಅಂದರೆ ನೀವು ಹೊಸಕೋಟೆಯಿಂದ ಮಾಲೂರಿಗೆ ಬರೋ ದಾರಿಯಲ್ಲಿ ಜಡಿಗೆನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ನಿಮಗೆ ಸಿಗುತ್ತೆ. ನೀವೇನಾದರೂ ಹುಣ್ಣಿಮೆ ಆದ ನಂತರ ಬರುವ ಅಷ್ಟಮ ದಿನದಂದು ಬಂದು ಈ ದೇವರನ್ನ ದರ್ಶನ ಪಡೆದ್ರೆ ಖಂಡಿತವಾಗ್ಲೂ ನೀವು ಬೇಡಿದ ವರವನ್ನು ಕೊಟ್ಟೇ ಕೊಡ್ತಾರೆ ಈ ಕಾಲಭೈರೇಶ್ವರ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.